ಹಲಾಸನ ಬೆಂಚಲ್ಲಿ ಊರ್ಧ್ವಧನುರಾಸನ ಮಾಡ್ತಾರೆ ಈಗ ರಶ್ಮಿಯವರು. ನೋಡಿ, ಮಲ್ಕೊಳ್ಳಿ, ಪಾದಗಳನ್ನು ಒತ್ತಿರಬೇಕು, ಕೈಗಳನ್ನು ಸೈಡಲ್ಲಿ ಇಟ್ಕೊಳ್ಳಿ. ಇದು ನೆಲದ ಮೇಲೆ ಮಾಡ್ತೀವಲ್ಲ, ಅದನ್ನೇಲಿ ಬೆಂಚಲ್ಲಿ ಮಾಡಿದಾಗ ಇನ್ನೂ ಚೆನ್ನಾಗಿ ಸ್ಟ್ರೆಚಿಂಗ್ ಮಾಡಿ ನಿಧಾನಕ್ಕೆ ಲಿಫ್ಟ್ ಮಾಡ್ಕೊಳ್ಳಿ ಶರೀರ. ಹಾಗೆ ಕಾಲು ನೇರ, ಕೈ ನೇರ ಮಾಡ್ತಾ ಚೆಸ್ಟನ್ನು ಕೈ ಕಡೆಗೆ ನೂಕಿ ಹಾಗೆ ಲಿಫ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬ್ರೀದ್ ಮಾಡ್ತಾಯಿರಿ. ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಇದು ನೆಲದ ಮೇಲೆ ಮಾಡೋದಕ್ಕಿಂತ ಈ ಬೆಂಚಲ್ಲಿ ಮಾಡಿದಾಗ ಇನ್ನೂ ಚೆನ್ನಾಗಿ ಲಿಫ್ಟಿಂಗು ಸ್ಟ್ರೆಚಿಂಗ್ ಎಲ್ಲ ಸಿಗುತ್ತೆ. ಮುಖ ಶಾಂತವಾಗಿರಲಿ, ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ಥೈರಾಯ್ಡ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಮತ್ತು ಬೆನ್ನೋವು ಕಡಿಮೆ ಆಗುತ್ತೆ. ಇದರಲ್ಲಿ ಮಾಡಿದ್ರೆ ಅಂಥ ಪ್ರೆಷರ್ ಏನು ಸಿಗೋದಿಲ್ಲ. ಅಂದರೆ ಚೆನ್ನಾಗಿ ಅಭ್ಯಾಸ ಮಾಡಿ, ಬ್ಯಾಕ್ ಬೆಂಡಿಂಗೆಲ್ಲ ಅಭ್ಯಾಸ ಮಾಡಿ ಇದನ್ನು ಮಾಡಿದ್ರೆ ಈಸಿ ಆಗುತ್ತೆ ಮಾಡೋದಕ್ಕೆ. ಈಗ ನಿಧಾನ ವಾಪಸ್ ಬನ್ನಿ. ತಲೆ ಹಿಂಭಾಗ ನೆಲಕ್ಕೆ ಕೊಟ್ಟು ವಾಪಸ್ ಬರಬೇಕು. ಅಲ್ಲೇ ಸ್ವಲ್ಪ ಹೊತ್ತಿರಿ. ನಿಧಾನ ಮೇಲಕ್ಕೆ ಬನ್ನಿ, ಕೂತ್ಕೊಳ್ಳಿ. ಹಾಗೆ ಅಧೋಮುಖ ಶ್ವಾನಾಸನ ಮಾಡಿ. ಬ್ಯಾಕ್ ಬೆಂಡಿಂಗ್ ಮಾಡಿರೋದ್ರಿಂದ ಬೆನ್ನು ರಿಲ್ಯಾಕ್ಸ್ ಆಗಬೇಕಂದ್ರೆ ಇದರಲ್ಲೇ ಅಧೋಮುಖ ಶ್ವಾನಾಸನ ಮಾಡಿ. ಅಧೋಮುಖ ಶ್ವಾನಾಸನ ಅವಾಗ ಲಂಬರ್ ಭಾಗ ರಿಲ್ಯಾಕ್ಸ್ ಆಗುತ್ತೆ ಚೆನ್ನಾಗಿ. ಕಾಲುಗಳು ಕೈಗಳೆಲ್ಲ ಸ್ಟ್ರೆಚ್ ಆಗೋದ್ರಿಂದ ಪೂರ್ತಿ ಶರೀರ ರಿಲ್ಯಾಕ್ಸ್ ಆಗುತ್ತೆ. ಕೈಗಳನ್ನು ಒತ್ತಿ ಚೆನ್ನಾಗಿ ಲಂಬರ್ ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡ್ತಾ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ನಿಧಾನ ಮೇಲಕ್ಕೆ ಬನ್ನಿ. ವಿತ್ ಬೆಂಚಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ, ರಿಲ್ಯಾಕ್ಸಾಗಿ ಮಾಡ್ಬೋದು.